ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂದೀಪ್ ಕಾಮಗೊಂಡ್ ಅಂತ. ನಾನು ಕರೆಂಟ್ಲಿ ಯುಎಸ್ನಾಗ ಇರ್ತೀನಿ. ನಾ ಇವತ್ತು ಮಾತಾಡಕ್ತಿದ್ದ ವಿಷಯ ಏನಂತಂತಂದ್ರೆ ಶ್ರೀ ಐ ಟಿ ಪಾರ್ಕ್ ರೆಸಿಡೆನ್ಸಿ ಬಗ್ಗೆ. ಸೊ ನಾನು ಇಂಡಿಯಾಗೆ ಬಂದಾಗ 2022ರಾಗ ಆವಾಗ ನನಗಿದ್ರ ಬಗ್ಗೆ ಗೊತ್ತಾಯ್ತು. ಹಿಂಗೆ ಎಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಬಂದಿದ್ರು. ಅವಾಗ ಕುಂತು ಮಾತಾಡುವಾಗ ನಮ್ಮ ಅಮ್ಮರು ಉಮೇಶ್ ಹಳ್ಕೊಪ್ಪ ಅಂತ ಅವರು ಹೇಳಿದ್ರು, ಇಲ್ಲ ನಾವು ಇಲ್ಲಿ ಪ್ಲಾಟ್ ತೊಗೊಂಡೀವಿ, ನೋಡು ನಿಂಗೆ ಇಷ್ಟ ಇದ್ರೆ ಅಂತಂದ್ರೆ. ಹೌದನ್ರಿ ಅಂತಂತಂದ್ಬಿಟ್ಟು ಇಮಿಡಿಯೇಟಾಗೆ ಹೋದ್ವಿ. ಆಗಿಂದಾಗ ತಡ ಮಾಡೋದು ಬೇಡ ಅಂತಂತಂದ್ಬಿಟ್ಟು ಅಲ್ಲಿ ಹೋಗಿ ಮಾತಾಡಿದ್ವಿ. ಫಸ್ಟ್ ಅಪ್ರೋಚ್ ವಾಸ್ ವೆರಿ ಗುಡ್. ಅವ್ರದ್ದು ಹೇಳ್ಕೊಡೋದು, ಅದ್ರ ಬಗ್ಗೆ ಸೈಟದ ಬಗ್ಗೆ ಮ್ಯಾಪ್, ಅವ್ರದ್ದು ಡೆವಲಪ್ಮೆಂಟ್ಸ್ ಏನಂತಂತಂದು, ಆಮೇಲೆ ಇಮಿಡಿಯೇಟಾಗಿ ಸೈಟ್ ವಿಸಿಟ್ ಮಾಡಿಸಿದ್ರು. ಹೋದ್ವಿ. ಸೈಟ್ ವಿಸಿಟ್ ಡೆವಲಪ್ಮೆಂಟ್ ಆಗಿದ್ದು ಸೈಟ್ ಕಡೆ, ಅಗ್ರಿಕಲ್ಚರ್ ಕಡೆ ಒಂದು ಸೈಟ್ ಡೆವಲಪ್ಮೆಂಟ್ ಆಗಿದ್ದು ಸೆಕ್ಟರ್ ಎ, ಸೆಕ್ಟರ್ 1, ಸೆಕ್ಟರ್ 2 ಅಂತ ಅಲ್ಲಿ ನೋಡಿದ್ವಿ. ಅದು ಇಷ್ಟ ಆಯಿತು. ಅವ್ರ ಲೇಔಟು ಅವ್ರು ಮಾಡಿರೋದು ಇದನ್ನು ಎಲ್ಲ ಇಷ್ಟ ಆಗಿ ನೆಕ್ಸ್ಟ್ ಅವ್ರು ಎಲ್ಲಿ ಡೆವಲಪ್ಮೆಂಟ್ ಆಗತ್ತೈತಿ ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿನೂ ಚಲೋ ಅನಿಸ್ತು. ಸೊ ಇಮಿಡಿಯೇಟಾಗಿ ಬಂದ ತಕ್ಷಣ ಬುಕ್ ಮಾಡಿದೆ. ಸೊ ನನ್ನ ಪ್ರಕಾರ ಭಾರಿ ಚಲೋ ಅದ ಇದು. ಥಮ್ಸ್ ಅಪ್. ಮತ್ತು ಇವ್ರದ್ದು ಡಾಕ್ಯುಮೆಂಟೇಷನ್ ಮಾಡೋದಾಗಲಿ ಪ್ರೊಸೆಸ್ ಅದು ಭಾರಿ ಚಲೋ ಅದ. ಆಮೇಲೆ ಯಾವಾಗಲೂ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇವ್ರ ಟೀಮು ಭಾಳ ಚಲೋ ಅದ. ಸೊ ನನ್ನ ಕಡೆಯಿಂದ ಥಮ್ಸ್ ಅಪ್. ಮತ್ತು ಇವ್ರ ಜೊತೆ ಬಿಸ್ನೆಸ್ ಮಾಡೋದು ಐ ಆಮ್ ರಿಯಲಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನದ ಅದು ಟೋಟಲಿ 100% ಅಂತಂತ ಹೇಳ್ತೇನೆ. ಆಮೇಲೆ ಇವರು ಪ್ರಾಮಿಸ್ ಮಾಡಿದಂಗೆ ವರ್ಕ್ ವಿತ್ ಪ್ಯಾಷನ್. ಅದು ಕರೆಗೂ ಥ್ಯಾಂಕ್ಸ್ ಟು ಪೂರ್ಣಿಮಾ ಅವ್ರಿಗೆ. ಅವರು ಪ್ರಾಜೆಕ್ಟ್ ಪ್ಯಾಷನ್ನಾಗಿ ವರ್ಕ್ ಮಾಡ್ತಾರೆ, ಅದು ಕಾಣಿಸ್ತದೆ ರಿಸಲ್ಟ್ ನಮಗೆ. ಸೊ ಅದಕ್ಕೆ ನಮಗೂ ಖುಷಿ ಆಗ್ತದೆ. ನಾವು ಇಂತಲ್ಲಿ ತೊಗೊಂಡಿವಲ್ಲ ಅಂತಂತಂದ್ಬಿಟ್ಟು. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಶ್ರೀ ಐ ಟಿ ಪಾರ್ಕಿಗೆ.